ಕೊಡಿಸಿ ಅಂತ ಸಚಿವರು ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರದಿಂದ ದುಡ್ಡು ಕೊಡಿಸಬೇಕು ಅಂತ ಕೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಅನೇಕ ಮಂತ್ರಿಗಳು ನನ್ನ ಬಳಿ ಬಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಹಣ ಕೊಡಿಸಿ ಅಂತ ಸಚಿವರು ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರದಿಂದ ದುಡ್ಡು ಕೊಡಿಸಿ ಅಂತೇಳಿ ನಮ್ಮ ಹತ್ರ ಬಂದು ಕೇಳ್ಕೊಂಡಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿರೋದು. ಕಾಂಗ್ರೆಸ್ ಪಾರ್ಟಿಯ ಅನೇಕ ಮಂತ್ರಿಗಳು ನನ್ನ ಬಳಿ ಬಂದಿದ್ದಾರೆ. ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ. ಈ ಸರ್ಕಾರ ಸರಿಯಾಗಿ ಪೇಮೆಂಟ್ ಕೊಡ್ತಾ ಇಲ್ಲ. ಖರ್ಗೆ ಅವರೇ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿರೋದು. ರಾಜ್ಯ ಸರ್ಕಾರ ಏನಿದೆ ಕಾಂಗ್ರೆಸ್, ಇದರ ಬಳಿ ದುಡ್ಡಿಲ್ಲ, ನಮಗೆ ಸರಿಯಾಗಿ ಪೇಮೆಂಟ್ ಮಾಡ್ತಾ ಇಲ್ಲ ಇವು. ಹಾಗಾಗಿ ಕೇಂದ್ರ ಸರ್ಕಾರದಿಂದ ನೀವು ನಮಗೆ ದುಡ್ಡು ಕೊಡಿಸಿ ಅಂತ ಕೆಲ ಮಂತ್ರಿಗಳು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಬಳಿ ಹೋಗಿದ್ದಾರೆ. ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರೇ ಹೇಳಿಕೆ ಕೊಟ್ಟಿರೋದು. ಕೇಂದ್ರದಿಂದ ನಮಗೆ ದುಡ್ಡು ಕೊಡಿಸಿ ಅಂತ ಮಂತ್ರಿಗಳು ಬಂದು ಕೇಳಿದ್ದಾರೆ ಅಂತ. ಇದು ಮೂರನೇ ಸರ್ತಿ ಹಾಲಿನ ದರ ಏರಿಸಿದ್ದು ಮತ್ತು ಹಾಲಿನ ದರ ಏರಿಸಿದವರು ರೈತರಿಗೂ ಅದನ್ನು ಪಾಸ್ ಆನ್ ಮಾಡ್ತಾರೆ, ಅಂದರೆ ಪ್ರೊಡ್ಯೂಸರ್ಗೂ ಪಾಸ್ ಆನ್ ಮಾಡ್ತಾ ಇಲ್ಲ, ಹಾಲು ಉತ್ಪಾದಕರಿಗೆ. ಮತ್ತು ಡೀಸೆಲ್ ಬೆಲೆ 6 ತಿಂಗಳದಾಗ 2ನೇ ಸರ್ತಿ ಯಾವ ರೇಟು ಬಿಟ್ಟಿಲ್ಲ ಅವರು. ನಾನು ಇತ್ತೀಚೆಗೆ ಒಬ್ಬರಿಗೆ ಹೇಳಿದ್ದೆ, ಒಂದು ಅಂದಾಜು ಸ್ವಲ್ಪ ಈ ರೀತಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಗಮನ ಇಡುವಂಥವ್ರಿಗೆ ಒಬ್ಬರಿಗೆ ಹೇಳಿದ್ದೆ, ಕೇಂದ್ರದಿಂದನೂ ಆಯ್ತು ರಾಜ್ಯದಿಂದನೂ ಆಯ್ತು ಸಾಕಷ್ಟು ದುಡ್ಡು ತಂದು ಇವತ್ತೂ ಸಹಿತ ಏನು ನಗರದಲ್ಲಿ ಮೇಜರ್ ರಸ್ತೆಗಳಾಗ್ತಾ ಇದ್ದಾವೆ. ಅವು ಹಿಂದೆ ಅಪ್ರೂವಲ್ ಆಗುತ್ತೆ. ಅನೇಕ ಕಾಂಗ್ರೆಸ್ ಪಾರ್ಟಿ MLA ಗಳು ನನ್ನ ಹತ್ರ ಅಥವಾ ಕೆಲವು ಬೇರೆ ವಿಭಾಗದ ಮಂತ್ರಿಗಳು ಬಂದಿರ್ತಾರೆ. ಕೇಂದ್ರದಿಂದ ಯಾವುದೇ ರಸ್ತೆಗೆ ದುಡ್ಡಿದ್ರೆ ಕೊಡಿಸ್ಲಿ ಅಂತ ಕೇಳ್ತಾರೆ. ನಾನು ಹೇಳ್ತೀವಿ, ಕೇಂದ್ರದಿಂದ ಕೊಡಿಸ್ಬೇಕಾದ್ರೆ ನೀವು ಮೊದಲ ನಿಮ್ಮ ಇಂಟರ್ನಲ್ ರಸ್ತೆಗಳನ್ನ ಪೂರ್ತಿ ಮಾಡಿ, ನ್ಯಾಷನಲ್ ಹೈವೇ ಈ ತರದ್ದು ಯಾವ್ದಾರು ಇದ್ರೆ ಹೇಳ್ತಾರೆ. ಕರ್ನಾಟಕದಲ್ಲಿ ದುಸ್ಥಿತಿ ಏನಿದೆ ಅಂತ ನೀವು ಗಮನಿಸ್ತಾ ಇದ್ದೀರಿ. ಇದು ಮೂರನೇ ಸರ್ತಿ ಹಾಲಿನ ದರ ಏರಿಸಿದ್ದು ಮತ್ತು ಹಾಲಿನ ದರ ಏರಿಸಿದವರು ರೈತರಿಗೂ ಅದನ್ನು ಪಾಸ್ ಆನ್ ಮಾಡ್ತಾರೆ, ಅಂದರೆ ಪ್ರೊಡ್ಯೂಸರ್ಗೂ ಪಾಸ್ ಆನ್ ಮಾಡ್ತಾ ಇಲ್ಲ, ಹಾಲು ಉತ್ಪಾದಕರಿಗೆ. ಮತ್ತು ಡೀಸೆಲ್ ಬೆಲೆ 6 ತಿಂಗಳದಾಗ 2ನೇ ಸರ್ತಿ ಯಾವ ರೇಟು ಬಿಟ್ಟಿಲ್ಲ ಅವರು.